ಆರಂಭವಾಗುತ್ತದೆ ಅಂತೆ. ಅಲ್ಲ, ಬಿಜಾಪುರ ಜಿಲ್ಲೆಯ ಬಗ್ಗೆ ಅಷ್ಟೆಲ್ಲ ತಿಳ್ಕೊಂಡು ಬಂದಿವಿ. ಹಾಗಿದ್ರೆ ಈ ಬಿಜಾಪುರದ ಆದಿಲ್ ಶಾಹಿಗಳ ಸ್ಥಾಪಕ ಯಾರಾಗಿದ್ರಪ್ಪ ಅಂತಂದ್ರೆ ಯೂಸುಫ್ ಆದಿಲ್ ಶಾಹಿ. ಅದು ಎಷ್ಟಲ್ಲಿಯಪ್ಪ ಅಂತಂದ್ರೆ 1489ರಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳ ಮನೆತನ ಸ್ಥಾಪನೆ ಆಗಿತ್ತು. ಮತ್ತೆ ಜಗದ್ಗುರು ಎನಿಸಿಕೊಂಡಂತಹ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿನು ಬಿಜಾಪುರದಲ್ಲಿ ದತ್ತಾತ್ರೇಯ ನರಸಿಂಹ ದೇವಾಲಯವನ್ನು ಕಟ್ಟಿಸಿದನು. ನೋಡಿ, ಎಷ್ಟೊಂದು ಮುಸ್ಲಿಮರು ಆಳ್ವಿಕೆ ಮಾಡಿದರು, ಆದ್ರೆ ಈ ಬಿಜಾಪುರದ ಆದಿಲ್ ಶಾಹಿಗಳ ಮಾತೆ ಬೇರೆದಾಗಿತ್ತು. ಅದ್ಯಾಕಪ್ಪ ಅಂತಂದ್ರೆ ಎಲ್ಲ ಧರ್ಮಕ್ಕೆ ಸಮಾನತೆ ಮತ್ತು ಅದರ ಆದ್ಯತೆಯನ್ನು ನೀಡಿದ್ದಾರೆ ಮತ್ತು ಅದನ್ನು ಪ್ರೋತ್ಸಾಹಿಸಿದ್ದಾರೆ. ಇದಕ್ಕೋಸ್ಕರ ಇವರು ಅತ್ಯಂತ ಅಮೂಲ್ಯವಾದಂತಹ ಮನೆತನೆಂದು ನಾವು ಹೇಳಬಹುದು. ದಕ್ಷಿಣ ಭಾರತದ ತಾಜ್ ಮಹಲ್ ಎನಿಸಿಕೊಂಡಿರುವಂತಹ ಇಬ್ರಾಹಿಂ ರೋಜಾ ಕೂಡ ಇರುವುದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ. ವಿಜಯಪುರ ಜಿಲ್ಲೆಯಲ್ಲಿ ಇರುವಂತಹ ದಕ್ಷಿಣ ಭಾರತದ ತಾಜ್ ಮಹಲ್ ಇಬ್ರಾಹಿಂ ರೋಜಾ, ಇದರ ಕಥೆ ಹೀಗಿದೆ ನೋಡಿ. ಇದು ಹೇಗೆ ಕಟ್ಟಿಸಲಾಯ್ತು ಅಂತಂದ್ರೆ ನೋಡಿ, ಎರಡನೇ ಇಬ್ರಾಹಿಂ ಆದಿಲ್ ಶಾಹಿನ ಹೆಂಡತಿ ಅಂತಂದ್ರೆ ಅವಳ ಪತ್ನಿ, ಅವಳ ಹೆಸರು ತಾಜ್ ಸುಲ್ತಾನ್ ಅಂತ. ಇವಳ ನೆನಪಿಗಾಗಿ 1626ರಲ್ಲಿ ಮಲಿಕ್ ಸಂದಲ್ ಎಂಬ ಶಿಲ್ಪಿಯಿಂದ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿನು ಇದನ್ನು ಕಟ್ಟಿಸಿದನು.